ಆನೇಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡ್ಡಹಟ್ಟಿ ಗ್ರಾಮದಲ್ಲಿ ಶಾಸಕರ ವಿಶೇಷ ಅನುದಾನದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಐಮಾಕ್ಸ್ ಲೈಟ್ಗೆ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿ ನಂತರ ಮಾತನಾಡಿದ ಅವರು ಗುಡ್ಡಹಟ್ಟಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ, ಅಂಗನವಾಡಿ ಕಟ್ಟಡ ಸೇರಿದಂತೆ ಹಲವು ಕಾಮಗಾರಿಗಳು ಪೂರ್ಣಗೊಂಡಿದ್ದು ಮುಂದಿನ ದಿನಗಳಲ್ಲಿ ಚಾಲನೆ ನೀಡಲಾಗುವುದು ಎಂದರು. ಇನ್ನು ಗುಡ್ಡಹಟ್ಟಿ ಗ್ರಾಮಕ್ಕೆ ಯುಜಿಡಿ ಕಾಮಗಾರಿ ಬೇಕು ಅಂತ ಗ್ರಾಮಸ್ಥರು ಮನವಿ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಆನೇಕಲ್ ಕ್ಷೇತ್ರ ಗ್ರೇಟ್ ಬೆಂಗಳೂರು ಆಗಲಿದ್ದು, ಆಗ ನಮಗೆ ಹೆಚ್ಚಿನ ಅನುದಾನ ಬರಲಿದ್ದು, ಆಗ ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಸಾಧ್ಯವಿದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗುಡ್ಡಹಟ್ಟಿ ರಘುಪತಿ ರೆಡ್ಡಿ, ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬೊಮ್ಮಸಂದ್ರ ಲಿಂಗಣ್ಣ, ನೆರಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಗುಡ್ಡಹಟ್ಟಿ ನವೀನ್ ಗೌಡ, ಅನಿತಾ ಹರೀಶ್, ಬಾಬು, ಮಂಜುಳಾ ರಾಮಕೃಷ್ಣ, ಮುಖಂಡರಾದ ಗುಡ್ಡಹಟ್ಟಿ ಶಂಭಪ್ಪ, ರಾಮಸ್ವಾಮಿ, ಅನಿಲ್, ಸುನೀಲ್, ಮನೋಹರ್, ಶ್ರೀನಿವಾಸಾಚಾರಿ, ರಮೇಶ್, ವೆಂಕಟೇಶ್, ಸುರೇಶ್ ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ರು. ಶಾಸಕರ ಅನುದಾನದಡಿನಲ್ಲಿ ನಮ್ಮ ಗುಡ್ಡಹಟ್ಟಿ ಗ್ರಾಮದಲ್ಲಿ ಸುಮಾರು ದಿವಸದಿಂದ ನಮಗೆ ಐಮಾಸ್ ಲೈಟ್ ಬೇಕು ಅಂತ ಹೇಳಿದರು. ಅದನ್ನು ಇವತ್ತು ಐಮಾಸ್ ಲೈಟು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಶುದ್ಧ ನೀರಿನ ಘಟಕನೂ ಕೂಡ ಕೇಳಿದರು, ಅದನ್ನು ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ಅದನ್ನು ಕೂಡ ಒಂದು 2-3 ದಿವಸದಲ್ಲಿ ಉದ್ಘಾಟನೆ ಮಾಡಬೇಕು. ಮೂಲಭೂತ ಸೌಕರ್ಯಗಳಲ್ಲಿ ಇದು ಕೂಡ ಒಂದು. ಅದೇ ರೀತಿಯಾಗಿ ಶುದ್ಧ ಕುಡಿಯುವ ನೀರು ಘಟಕವೂ ಒಂದು. ಇದರಲ್ಲೂ ಕೂಡ ಇವಾಗ ನಮ್ಮ ಸದಸ್ಯರು, ಈ ಭಾಗದ ಸದಸ್ಯರು ಸಹೋದರಿ ಮಂಜುಳಾ ಅವರು ನಮಗೆ ಯುಜಿಡಿ ಕೇಳಿದ್ದಾರೆ. ನೆಕ್ಸ್ಟು ಗ್ರೇಟರ್ ಬೆಂಗಳೂರು ಆಗುವಂಥ ಅವಕಾಶ ಇಡೀ ನಮ್ಮ ತಾಲೂಕೆಲ್ಲ ಗ್ರೇಟರ್ ಬೆಂಗಳೂರು ಆಗುವಂಥ ಅವಕಾಶ ಇದೆ. ಆ ಸಂದರ್ಭದಲ್ಲಿ ಆಟೋಮೆಟಿಕ್ಕಾಗಿ ಇವೆಲ್ಲನೂ ಕೂಡ ಆಗ್ತವೆ, ಹೆಚ್ಚಿನ ಅನುದಾನ ಕೂಡ ಬರ್ತದೆ. ಅಷ್ಟೊತ್ತವರೆಗೂ ಸ್ವಲ್ಪ ಕಾಯಬೇಕು. ಮುಂದಿನ ದಿನಗಳಲ್ಲಿ ಅದನ್ನು ಮಾಡೋಣ. ಇಂದು ಗುಡ್ಡಹಟ್ಟಿ ಗ್ರಾಮದಲ್ಲಿ ಐಮಾಸ್ ಲೈಟ್ ಉದ್ಘಾಟನೆ ಚಾಲನೆಗೆ ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರು ಚಾಲನೆ ನೀಡಿ ಅವರ ವಿಶೇಷ ಅನುದಾನದಲ್ಲಿ ನಮ್ಮ ಊರಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇದಕ್ಕೆ ಎಲ್ಲ ಊರಿನ ಗ್ರಾಮಸ್ಥರು, ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ರಘುಪತಿ ರೆಡ್ಡಿ ಅಣ್ಣನವರು, ಹಿರಿಯರಾದಂಥ ಶಂಭಣ್ಣನವರು, ನಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮಸ್ವಾಮಿ ಅಣ್ಣನವರು ಮತ್ತು ಎಲ್ಲ ನಮ್ಮ ಮಂಜುಳಾ ರಾಮಕೃಷ್ಣ ಅವರು, ಅನಿತಾ ಹರೀಶ್ ಅವರು, ಬಾಬು ಕೇರ್ ಅವರು, ಇವೆಲ್ಲ ಸದಸ್ಯರು ನನ್ನ ಜೊತೆಯಲ್ಲಿ ನಿಂತ್ಕೊಂಡು ಈ ಊರಿಗೆ ಒಂದು ಐಮಾಸ್ ಲೈಟ್ ಬೇಕು ಅಂದಾಗ ಹೋಗಿ ಶಾಸಕರ ಹತ್ರ ಕೇಳಿಕೊಂಡಾಗ ಅವರ ಅನುದಾನದಲ್ಲಿ ಬಿಡುಗಡೆ ಮಾಡಿ ಇವತ್ತು ಚಾಲನೆ ಕೊಟ್ಟಿದ್ದಾರೆ ಉದ್ಘಾಟನೆಗೆ. ಇದೇ ಥರ ಮುಂದಿನ ದಿನಗಳಲ್ಲಿ ಸ್ಯಾನಿಟ್ರಿ ಆಗಬೇಕು ಗುಡ್ಡಹಟ್ಟಿಗೆ ಅಂತ ಕೇಳಿಕೊಂಡಾಗ ಮೊದಲನೇ ಆದ್ಯತೆ ನಮಗೇನು ಬೇಡ, ನಿಮ್ಮ ಅನುದಾನದಲ್ಲಿ ಸ್ಯಾನಿಟ್ರಿ ಕೊಡಿ ಅಂತ ಕೇಳಿದ್ದೀರಿ. ಈಗ ಕೊಡ್ತೀರಿ ಅಂತೇಳಿ ಈ ನಮ್ಮ ಅವಧಿ ಇನ್ನೂ 1 ವರ್ಷ ಇದೆ, 1 ವರ್ಷ ಅವಧಿನಲ್ಲಿ ಕೊಟ್ಟು ಕೆಲಸ ಮುಗಿಸ್ತೀರಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಮೊದಲಿಗೆ ಕೃತಜ್ಞತೆ ಹೇಳ್ತಾ ಇದ್ದೀನಿ. ನಮ್ಮ ಜೊತೆಯಲ್ಲಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜನಪ್ರಿಯ ಶಾಸಕರು, ನಮ್ಮ ನೆಚ್ಚಿನ ನಾಯಕರು ಶಿವಣ್ಣವರು ಇವತ್ತಿನ ದಿವಸ ಗುಡ್ಡಹಟ್ಟಿ ಗ್ರಾಮದಲ್ಲಿ ಐಮಾಸ್ ದೀಪವನ್ನು ಉದ್ಘಾಟನೆ ಮಾಡಿದ್ದಾರೆ. ಭಾಳ ಸಂತೋಷ.
ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಮತ್ತು ಐಮಾಸ್ ಸ್ಯಾಂಕ್ಷನ್ ಮಾಡಲಿಕ್ಕೆ ಹೆಚ್ಚು ಓಡಾಡಿದ್ದು ನವೀನ್ ಅವ್ರು ನಾನು ನೋಡಿದ್ದೀನಿ. ಅವರಿಗೂ ಸಹ ಕೃತಜ್ಞತೆಗಳು. ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು, ಮಂಜುಳಾ ರಾಮಕೃಷ್ಣ ಅವರು, ಬಾಬು ಅವರು, ಹರೀಶ್ ಅವರ ಧರ್ಮಪತ್ನಿ ಅನಿತಾ ಅವರು, ಅವ್ರಿಗೂ ಸಹ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಇನ್ನೂ ಗುಡ್ಡಟ್ಟಿ ಗ್ರಾಮದಲ್ಲಿ ಈಗ ಹೆಚ್ಚು ರಸ್ತೆಗಳು ಹದಗೆಟ್ಟಿದೆ ಇಡೀ ತಾಲೂಕಲ್ಲಿ, ಅದ್ರ ಬಗ್ಗೆಯೂ ಶಾಸಕರು ಗಮನ ಹರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ರಸ್ತೆ, ಇನ್ನೂ ಕುಡಿಯುವ ನೀರಿನ ಘಟಕ ಒಂದಿದೆ, ಮತ್ತು ನಮ್ಮೂರಲ್ಲಿ ವ್ಯವಸಾಯ ಬ್ಯಾಂಕ್ ಒಂದು ಉದ್ಘಾಟನೆ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಅಭಿವೃದ್ಧಿಯ ಅಧಿಕಾರರಂತೆ ಹೆಸರಾಗಿರ್ತಕ್ಕಂಥ ಶಿವಣ್ಣನವರ ನೇತೃತ್ವದಲ್ಲಿ ಎಲ್ಲ ಕೆಲಸಗಳು ನಡೀತಾ ಇದೆ. ಅವರಿಗೆ ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದಗಳನ್ನು ಗ್ರಾಮಸ್ಥರ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ನೆರಳೂರು ಗ್ರಾಮ ಪಂಚಾಯತಿ ಗುಡ್ಡಟ್ಟಿ ಗ್ರಾಮದಲ್ಲಿ ಐಮಾಸ್ ಲೈಟ್ನ ಉದ್ಘಾಟನೆ ಮಾಡಲಿಕ್ಕೆ ಶ್ರೀಯುತ ಶಾಸಕರು ಆಗಮಿಸಿದ್ದಾರೆ. ಶಾಸಕರ ಅನುದಾನದಲ್ಲಿ ಈ ಒಂದು ಐಮಾಸ್ ಲೈಟನ್ನು ನಮ್ಮ ಹಳ್ಳಿಗೆ ಹಾಕಿದ್ದಾರೆ. ನಾವು ಇನ್ನೂ ಒಂದು ಬೇಡಿಕೆ ಇಟ್ಟಿದ್ದೀವಿ, ಅಂಬೇಡ್ಕರ್ ನಗರ, ಗುಡ್ಡಟ್ಟಿ ಅಂಬೇಡ್ಕರ್ ನಗರಕ್ಕೆ, ಅದನ್ನು ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮೆಲ್ಲರ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈಗಾಗಲೇ ನಮ್ಮ ಗ್ರಾಮದ ಬ್ಯಾಂಕ್ VSSN ಬ್ಯಾಂಕ್ ಗುಡ್ಡಟ್ಟಿ ಅದು 25 ಲಕ್ಷ ರೂಪಾಯಿ ಅನುದಾನದಲ್ಲಿ ಒಂದು ಬ್ಯಾಂಕ್ ಕಟ್ಟಿಸ್ತಾ ಇದ್ದೀವಿ. ಒಂದು ಕಟ್ಟಡದ ಮೇಲೆ ಲೈಬ್ರರಿ ಮತ್ತು ಇನ್ನೂ ಬೇರೆ ಬೇರೆ ನಮ್ಮ ಗ್ರಾಮಕ್ಕೆ ಅವಶ್ಯಕತೆ ಇರೋದನ್ನು ಮಾಡಿಕೊಡಿ ಅಂತ ಕೇಳಿದಾಗ ಅವರು ಮುಂದಿನ ವರ್ಷ ಹೇಳಿದ್ದಾರೆ. ಹಾಗೆ ನಮ್ಮ ಇಡೀ ಗ್ರಾಮಸ್ಥರ, ಗುಡ್ಡಟ್ಟಿ ಗ್ರಾಮಸ್ಥರ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ ಸ್ಯಾನಿಟರಿ ಮಾಡುವಂಥದ್ದು. ಈಗ ಅದಕ್ಕೆ ಬೇಡಿಕೆ ಕೊಟ್ಟಿದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ ಗ್ರೇಡ್ 2 ಬೆಂಗಳೂರು ಆಗುವಂಥ ಸಾಧ್ಯತೆ ಇದೆ, ಆವಾಗ ಮಾಡಿಕೊಡ್ತೀವಿ ಅಂತ. ಅದು ಆದಷ್ಟು ಬೇಗ ನಮ್ಮ ಊರಿಗೆ ಆದರೆ ತುಂಬ ಅನುಕೂಲ ಆಗುತ್ತೆ ಗ್ರಾಮಸ್ಥರ ಪರವಾಗಿ. ಇದೊಂದು ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ ಅಂತ. ಇವತ್ತು ನಮ್ಮ ಗುಡ್ಡಟ್ಟಿ ಗ್ರಾಮದಲ್ಲಿ ಶಾಸಕರ ವಿಶೇಷ ಅನುದಾನದ ಅಡಿಯಲ್ಲಿ ಐಮಾಸ್ಕ್ ದೀಪದ ಉದ್ಘಾಟನೆಯನ್ನು ಇವತ್ತು ನಮ್ಮ ನೆಚ್ಚಿನ ನಾಯಕರಾದ ನಮ್ಮ ತಾಲೂಕಿನ ಗೌರವಾನ್ವಿತ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಬಂದು ನೆರವೇರಿಸಿಕೊಟ್ಟಿದ್ದಾರೆ. ಈ ಒಂದು ದೀಪದ ಉದ್ಘಾಟನೆಗೆ ನಮ್ಮೂರಿನ ಎಲ್ಲ ಹಿರಿಯ ಮುಖಂಡರಾದಂಥ ರಘುಪತ್ ರೆಡ್ಡಿ ಅಣ್ಣವರು, ಶಮ್ಮಣ್ಣವರು, ಮತ್ತು ಈ ದೀಪದ ಉದ್ಘಾಟನೆ ಆಗಲಿಕ್ಕೆ ಶ್ರಮಿಸಿದಂತಹ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ನವೀನ್ ಗೌಡ ಅವರು, ಮಂಜುಳಾ ರಾಮಕೃಷ್ಣ ಅವರು ಎಲ್ಲರೂ ಶ್ರಮಿಸಿದ್ದಾರೆ. ಮತ್ತು ನಮ್ಮೂರಿಗೆ ಇನ್ನೂ ಅನೇಕ ಬೇಡಿಕೆಗಳು ಈ ಸಂದರ್ಭದಲ್ಲಿ ಶಾಸಕರ ಹತ್ರ ಕೇಳಿದ್ದಾರೆ. ಅದನ್ನು ಮಾಡಿಕೊಡ್ತೀನಿ ಅಂತ ನಮ್ಮ ಶಾಸಕರು ಭರವಸೆಯನ್ನು ನೀಡಿದ್ದಾರೆ. ವಿಶೇಷವಾಗಿ ನಮ್ಮ ಗುಡ್ಡಟ್ಟಿ ಗ್ರಾಮಕ್ಕೆ ಹೆಚ್ಚಿನ ಅನುದಾನಗಳನ್ನ ಈಗಾಗಲೇ ನೀಡಿ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ. ಮುಂದೆಯೂ ಸಹ ಈ ಒಂದು ಗುಡ್ಡಟ್ಟಿ ಗ್ರಾಮಕ್ಕೆ ಹೆಚ್ಚಿನ ಅನುದಾನವನ್ನು ನೀಡಿ ಈ ಗ್ರಾಮವನ್ನು ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಹೆಸರು ತರುವ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕಂತ ಈ ಸಂದರ್ಭದಲ್ಲಿ ಅವರಿಗೆ ಮನವಿಯನ್ನು ಮಾಡಿ ಮತ್ತೊಮ್ಮೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಶಾಸಕರ ಅನುದಾನದಲ್ಲಿ ಗುಡ್ಡಟ್ಟಿ ಗ್ರಾಮಕ್ಕೆ ಐಮಾಸ್ ಲೈಟನ್ನು ಹಾಕ್ಸಿದ್ದಾರೆ. ನಿಜವಾಗ್ಲೂ ಬಹಳ ತುಂಬ ವರ್ಷಗಳಿಂದ, ಸುಮಾರು 5 ವರ್ಷಗಳಿಂದ ಇವ್ರನ್ನ ಶಾಸಕರನ್ನು ಕೇಳಿದಾಗ, ಊರಿನ ಗ್ರಾಮಸ್ಥರ ಹೋಗಿ ಕೇಳಿದಾಗ ಇದೊಂದು ಸಹಾಯ ಮಾಡಿ ಇದೊಂದು ಒತ್ತು ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಶಾಸಕರು ಒಂದು ಮಾತನ್ನು ಹೇಳಿದ್ದಾರೆ. ಈಗ ಸದಸ್ಯರು ಎಲ್ಲರಿದ್ದಾರೆ. ಇವತ್ತು VSSN ಕಟ್ಟಡ ಆಗಬೇಕಾದ್ರೆ ಈಗ ಇವತ್ತು ಏನು ಪಂಚಾಯತಿ ಸದಸ್ಯರು, ಅಧ್ಯಕ್ಷರುಗಳೆಲ್ಲ ಸಹಾಯ ಮಾಡಿ ಆ ಒಂದು ಕಟ್ಟಡವನ್ನು ಕಟ್ಟಿಸಿದ್ದಾರೆ. ಜೊತೆಗೆ ಈಗಾಗಲೇ ಶಾಸಕರು ಒಂದು ಮಾತನ್ನು ಹೇಳಿದ್ದಾರೆ. ಗುಡ್ಡಟ್ಟಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ಕಟ್ಟಡ ಹಾಗೂ VSSN ಮೇಲೆ ಇನ್ನೊಂದು ಅಂತಸ್ತಿನ ಕಟ್ಟಡ ಕಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಕೆಲವು ದಿವಸದಲ್ಲಿ ಗ್ರಾಂಟ್ ಬರ್ತದೆ, ನಾನು ಮಾಡಿಸ್ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಗ್ರಾಮಸ್ಥರ ಪರವಾಗಿ ಹಾಗೂ ಎಲ್ಲರ ಮುಖಂಡರ ಪರವಾಗಿ, ಹಿರಿಯರ ಪರವಾಗಿ ನಾನು ಈಗಾಗಲೇ ಶಾಸಕರನ್ನ ಸ್ವಾಗತ ಬಯಸ್ತೀನಿ.